ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು ವಿರುದ್ಧಾರ್ಥಕ ಪದಗಳು, ಅನಂತರ 10ನೇ ತರಗತಿಯಿಂದ ಆಯ್ದಂತಹ ತತ್ಸಮ ತದ್ಭವಗಳು, ಅನಂತರ ಗ್ರೂಪ್ ಸಿ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಮುಖ ಕೃತಿಗಳು, ಕಾದಂಬರಿಗಳ ಕುರಿತಾಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ವಿರುದ್ಧಾರ್ಥಕ ಪದಗಳು ನಮಗೆ GPSTR ಎಕ್ಸಾಮಲ್ಲಿ 5ರಿಂದ 6 ಅಂಕಗಳಿಗೆ ಇರುತ್ತೆ. ಅನಂತರ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಎಕ್ಸಾಮ್ಸಲ್ಲಿ ನಮಗೆ 3ರಿಂದ 4 ಅಂತರೂ ಕೇಳ್ತಾರೆ ಅಂತ ಅಂದ್ಕೊಳ್ತೀನಿ, ಯಾಕಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೀವಿ. ಅನಂತರ PDO ಎಕ್ಸಾಮಲ್ಲಿರುತ್ತೆ, ಹಾಗೂ KPSC ನಡೆಸುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ವಿರುದ್ಧಾರ್ಥಕ ಪದಗಳನ್ನು ಕೇಳಿರ್ತಾರೆ. ಸೊ ಈಗ ಇಲ್ಲಿ 100ಕ್ಕಿಂತ ಹೆಚ್ಚು ವಿರುದ್ಧ ಪದಗಳನ್ನು ಸಂಗ್ರಹ ಮಾಡಿದ್ದೀನಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ವಿರುದ್ಧ ಪದಗಳನ್ನು ನೋಡೋದಕ್ಕಿಂತ ಮೊದಲು ಒಂದು ಹೇಳಿಕೆ ಇದೆ ನೋಡಿ. ವಿರುದ್ಧಾರ್ಥಕ ಶಬ್ದ ಎಂದರೇನು ಅನ್ನೋದಕ್ಕೆ, ಒಂದು ಶಬ್ದಕ್ಕೆ ತೀರಾ ವಿರುದ್ಧ ಅರ್ಥವನ್ನು ಕೊಡುವ ಇನ್ನೊಂದು ಶಬ್ದಕ್ಕೆ ವಿರುದ್ಧಾರ್ಥಕ ಶಬ್ದ ಎನ್ನುವರು. ಕೆಳಗೆ ಕೆಲವು ಪ್ರಮುಖ ವಿರುದ್ಧ ಪದಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ. ಓಕೆ, ಸೊ ಮೊದಲನೇದು ಅಕ್ಷಯ. ಈ ಒಂದು ಪದದ ವಿರುದ್ಧ ಪದ ಕ್ಷಯ. ಓಕೆ, ಅನಂತರ ಅದೃಷ್ಟ, ದುರಾದೃಷ್ಟ, ಅನುಭವ, ಅನನುಭವ, ಅನಾಥ, ನಾಥ, ಅಪೇಕ್ಷೆ, ಅನಪೇಕ್ಷೆ, ಅಭಿಮಾನ, ನಿರಭಿಮಾನ, ಅಭ್ಯಾಸ, ದುರಭ್ಯಾಸ. ಓಕೆ, ಕೆಟ್ಟ ಅಭ್ಯಾಸದ ಅರ್ಥದಲ್ಲಿ. ಅನಂತರ ನಿರಭ್ಯಾಸ ಅಂದರೆ ಯಾವುದೇ ಅಭ್ಯಾಸ ಇಲ್ಲ ಎಂಬ ಅರ್ಥದಲ್ಲಿ. ಅಭ್ಯಾಸ ಅನ್ನೋದಕ್ಕೆ 2 ವಿರುದ್ಧ ಪದಗಳಾಗುತ್ತೆ. ದುರಭ್ಯಾಸ ಅನ್ನೋದು ಬರುತ್ತೆ, ನಿರಭ್ಯಾಸ ಅಂತ ಕೂಡ ಬರುತ್ತೆ. ಓಕೆ, ನೆಕ್ಸ್ಟು ಅಮೃತ. ಇದರ ವಿರುದ್ಧ ಪದ ವಿಷ. ಅಮೂಲ್ಯ, ನಿಕೃಷ್ಟ ಅಂತ ಇದೆ. ಅನಂತರ ಅರ್ಥ. ಇದರ ವಿರುದ್ಧ ಪದ ಅನರ್ಥ. ಅವಶ್ಯಕ. ಇದರ ವಿರುದ್ಧ ಪದ ಅನಾವಶ್ಯಕ. ಅಸೂಯೆ, ಅನಸೂಯೆ. ಆಚಾರ, ಅನಾಚಾರ. ಆಡಂಬರ, ನಿರಾಡಂಬರ. ನೆಕ್ಸ್ಟ್ ಆತಂಕ. ಈ ಒಂದು ಪದದ ವಿರುದ್ಧ ಪದ ನಿರಾತಂಕ. ಆದರ, ಅನಾದರ. ಆಧುನಿಕ, ಪ್ರಾಚೀನ. ನೆಕ್ಸ್ಟ್ ಆಯಾಸ. ಇದರ ವಿರುದ್ಧ ಪದ ಅನಾಯಾಸ. ಆರಂಭ, ಅಂತ್ಯ. ಆರೋಗ್ಯ, ಅನಾರೋಗ್ಯ. ಆಸೆ, ನಿರಾಸೆ. ಆಹಾರ, ನಿರಾಹಾರ. ಆಸ್ತಿಕ ಅನ್ನೋದು ಕೂಡ ಸೇರಿಸ್ಕೊಳ್ಳಿ. ಆಸ್ತಿಕ, ನಾಸ್ತಿಕ, ಯಾಕಂದರೆ ಬಹಳಷ್ಟು ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಆಸ್ತಿಕ ಈ ಒಂದು ಪದದ ವಿರುದ್ಧ ಪದ ನಾಸ್ತಿಕ. ಇಂಚರ, ಕರ್ಕಶ. ಇಂದು, ನಾಳೆ. ಇಹಲೋಕ, ಪರಲೋಕ. ಉಗ್ರ, ಶಾಂತ. ಉಚ್ಚ, ನೀಚ. ಉತ್ತಮ, ಕಳಪೆ ಅಥವಾ ಅಧಮ. ಉತ್ಸಾಹ, ನಿರುತ್ಸಾಹ. ಉದಾರ, ಅನುದಾರ. ಉನ್ನತ, ಅವನತ. ಉನ್ನತಿ, ಅವನತಿ. ಉಪಕಾರ, ಅಪಕಾರ. ಉಪಯೋಗ, ನಿರುಪಯೋಗ. ಉಪಾಯ, ನಿರುಪಾಯ. ಉಪಾಹಾರ, ಪ್ರಧಾನಾಹಾರ. ಊರ್ಜಿತ, ಅನೂರ್ಜಿತ. ಒಂಟಿ, ಜೊತೆ ಅಥವಾ ಗುಂಪು ಅಂತಾಗತ್ತೆ. ಒಡೆಯ, ಸೇವಕ. ಒಣ, ಹಸಿ. ಕನಸು, ನನಸು. ಕನ್ಯೆ, ಸ್ತ್ರೀ. ಕಲ್ಮಶ, ನಿಷ್ಕಲ್ಮಶ. ಕಾಲ, ಅಕಾಲ. ಕೀರ್ತಿ, ಅಪಕೀರ್ತಿ. ಕೃತಜ್ಞ, ಕೃತಜ್ಞ. ಓಕೆ, ಸೊ ಇದು ಕೂಡ ನೋಡ್ಕೊಳ್ಳಿ, ಯಾಕಂದರೆ ಇದು ಕೇಳಿದ್ದಾರೆ. ಮತ್ತು ಒಬ್ಬರು ಕಮೆಂಟ್ ಹಾಕಿದರು, ಕೃತಜ್ಞನಾಗಿರುವುದು ಅಂತ ನೀವು ತಪ್ಪು ಹೇಳಿದ್ದೀರಿ ಅಂತ. ಆದರೆ ಕೃತಜ್ಞ ಬೇರೆ, ಕೃತಜ್ಞ ಬೇರೆ. ಓಕೆ, ಸೊ ಇದನ್ನು ಕ್ಲಿಯರಾಗಿ ನೋಡ್ಕೊಳ್ಳಿ. ಖಂಡ, ಅಖಂಡ. ಗೌರವ, ಅಗೌರವ. ಚಲ, ನಿಶ್ಚಲ. ಚಿಂತೆ, ನಿಶ್ಚಿಂತೆ. ಚೇತನ, ಅಚೇತನ. ಜಂಗಮ, ಸ್ಥಾವರ. ಇದು ಕೂಡ ಕೇಳಿದ್ದಾರೆ. ನಾವು ವಚನಗಳಲ್ಲಿ ಓದಿರ್ತೀವಿ ಇದನ್ನು. ಜಂಗಮಕ್ಕಳಿವುಂಟು, ಸ್ಥಾವರಕ್ಕಳಿವಿಲ್ಲ ಅಂತ. ಜಂಗಮ, ಇದರ ವಿರುದ್ಧ ಪದ ಸ್ಥಾವರ. ಜನ, ನಿರ್ಜನ. ಜನನ, ಮರಣ. ಜಯ, ಅಪಜಯ. ಜಲ, ನಿರ್ಜಲ. ಜಾತ, ಅಜಾತ. ಜಾತಿ, ವಿಜಾತಿ. ಜ್ಞಾನ, ಅಜ್ಞಾನ. ಟೊಳ್ಳು, ಗಟ್ಟಿ. ತಂತು, ನಿಸ್ತಂತು. ತಗ್ನ, ಅಗ್ನ. ತಲೆ, ಬುಡ. ತೇಲು, ಮುಳುಗು. ದಾಕ್ಷಿಣ್ಯ, ಈ ಒಂದು ಪದದ ವಿರುದ್ಧ ಪದ ನಿರ್ದಾಕ್ಷಿಣ್ಯ. ಧೈರ್ಯ, ಅಧೈರ್ಯ. ನಂಬಿಕೆ, ಅಪನಂಬಿಕೆ. ನಗು, ಅಳು. ನಾಶ, ಅನಾಶ. ನಿಶ್ಚಿತ, ಅನಿಶ್ಚಿತ. ನೀತಿ, ಅನೀತಿ. ನ್ಯಾಯ, ಅನ್ಯಾಯ. ಪ್ರಜ್ಞೆ, ಮೂರ್ಛೆ. ಪಾಪ, ಪುಣ್ಯ. ಪುರಸ್ಕಾರ, ತಿರಸ್ಕಾರ. ಪೂರ್ಣ, ಅಪೂರ್ಣ. ಓಕೆ, ಪೂರ್ಣ, ಅಪೂರ್ಣ. ಪ್ರಾಮಾಣಿಕತೆ, ಅಪ್ರಾಮಾಣಿಕತೆ. ಪ್ರೋತ್ಸಾಹಕ, ನಿರುತ್ಸಾಹಕ.
ಫಲ ನಿಷ್ಫಲ. ಬಡವ ಬಲ್ಲಿದ ಅಥವಾ ಶ್ರೀಮಂತ. ಬಹಳ ಅಥವಾ ಹೆಚ್ಚು, ಇದಕ್ಕೆ ವಿರುದ್ಧ ಪದ ಕಡಿಮೆ. ಬಾಲ್ಯ ಮುಪ್ಪು. ಬೀಳು ಏಡು. ಬೆಳಕು, ಇದರ ವಿರುದ್ಧ ಪದ ಕತ್ತಲೆ. ಭಕ್ತ ಭವಿ. ಓಕೆ, ಭಕ್ತ ಈ ಒಂದು ಪದದ ವಿರುದ್ಧ ಪದ ಭವಿ. ಭಯ ನಿರ್ಭಯ ಅಥವಾ ಅಭಯ. ಭಯಂಕರ ಅಭಯಂಕರ. ಭೀತಿ ನಿರ್ಭೀತಿ. ಮಬ್ಬು ಚುರುಕು. ಮಿತ ಅಮಿತ. ಮಿತ್ರ ಶತ್ರು. ಮೂಡು, ಇದರ ವಿರುದ್ಧ ಪದ ಮುಳುಗು ಅಥವಾ ಮರೆಯಾಗು. ಮೂರ್ಖ ಜಾಣ. ಮೃದು ಒರಟು. ಮೌಲ್ಯ ಅಪಮೌಲ್ಯ. ಯಶಸ್ವಿ ಅಪಯಶಸ್ವಿ. ಯೋಚನೆ ನಿರ್ಯೋಚನೆ. ಸೊ ಇದು 2 ಬಾರಿ ಆಗಿದೆ. ರೀತಿ ಅರೀತಿ. ರೋಗ ನಿರೋಗ. ಲಕ್ಷ್ಯ ಅಲಕ್ಷ್ಯ. ಲಾಭ ನಷ್ಟ. ವಾಸ್ತವ ಅವಾಸ್ತವ. ವಿಭಾಜ್ಯ ಅವಿಭಾಜ್ಯ. ವಿರೋಧ ಅವಿರೋಧ. ವೀರ ಹೇಡಿ. ವೇಳೆ ಅವೇಳೆ. ವ್ಯಯ ಆಯ. ಆಯವ್ಯಯ ಅಂತ ಹೇಳ್ತೀವಲ್ವ, ವ್ಯಯ ಆಯ. ಅನಂತರ ವ್ಯವಸ್ಥೆ ಅವ್ಯವಸ್ಥೆ. ವ್ಯವಹಾರ ಅವ್ಯವಹಾರ. ಶಿಷ್ಟ ದುಷ್ಟ. ಶುಚಿ ಕೊಳಕು. ಸೊ ನೆಕ್ಸ್ಟು ಶೇಷ ನಿಶೇಷ. ಶ್ರೇಷ್ಠ ಕನಿಷ್ಠ. ಸಂಶಯ ನಿಸ್ಸಂಶಯ. ಸಜ್ಜನ ದುರ್ಜನ. ಸತ್ಯ ಅಸತ್ಯ. ಸದುಪಯೋಗ ದುರುಪಯೋಗ. ಸಮಂಜಸ, ಇದರ ವಿರುದ್ಧ ಪದ ಅಸಮಂಜಸ. ಸಮತೆ ಅಸಮತೆ. ಸಮರ್ಥ ಅಸಮರ್ಥ. ಓಕೆ, ನೆಕ್ಸ್ಟ್ ಸಹಜ ಅಸಹಜ. ಸಹ್ಯ ಅಸಹ್ಯ. ಸಾಧಾರಣ ಅಸಾಧಾರಣ. ಸಾಧು ಅಸಾಧು. ಸಾಹುಕಾರ ಬಡವ. ಸುಂದರ ಕುರೂಪ. ಸುಕೃತಿ ವಿಕೃತಿ. ಸುದೈವಿ ದುರ್ದೈವಿ. ಸೂರ್ಯೋದಯ ಸೂರ್ಯಾಸ್ತ. ಸೌಭಾಗ್ಯ, ಇದರ ವಿರುದ್ಧ ಪದ ದೌರ್ಭಾಗ್ಯ. ಸ್ತುತಿ, ಇದರ ವಿರುದ್ಧ ಪದ ನಿಂದೆ. ಸ್ವದೇಶ ವಿದೇಶ ಅಂತನಾದರೂ ಆಗುತ್ತೆ, ಪರದೇಶ ಅಂತನಾದರೂ ಆಗುತ್ತೆ. ಸ್ವಸ್ಥ, ಇದರ ವಿರುದ್ಧ ಪದ ಅಸ್ವಸ್ಥ. ಸ್ವಾರ್ಥ ನಿಸ್ವಾರ್ಥ. ಸ್ವಾವಲಂಬನೆ ಪರಾವಲಂಬನೆ. ಸ್ವೀಕರಿಸು ನಿರಾಕರಿಸು. ಹೀನ ಶ್ರೇಷ್ಠ. ಅಗ್ಗಳ ಅನ್ನೋದಕ್ಕೂ ಕೂಡ ಶ್ರೇಷ್ಠ ಅಂತ ಆಗುತ್ತೆ. ಓಕೆ, ನಂತರ ಹಿಂಸೆ ಅಹಿಂಸೆ. ಹಿಗ್ಗು ಕುಗ್ಗು. ಹಿತ ಅಹಿತ. ಇಲ್ಲಿ ಅಗ್ಗಳ ಪದದ ಅರ್ಥವನ್ನು ನಾನು ಹೇಳಿದ್ದು ಆಯಿತಾ, ಮತ್ತು ಅದನ್ನ ವಿರುದ್ಧ ಅನ್ಕೋಬೇಡಿ. ಅಗ್ಗಳ ಅಂದರೆ ಶ್ರೇಷ್ಠ, ಅದರ ಅರ್ಥ ಅಗ್ಗಳ ಶ್ರೇಷ್ಠ. ಅದರ ವಿರುದ್ಧ ಪದ ಕೇಳಿದರೆ ಕನಿಷ್ಠ ಅಂತ ಆಗುತ್ತೆ. ಶ್ರೇಷ್ಠ ಕನಿಷ್ಠ ಅಂತನಾದರೂ ಆಗುತ್ತೆ, ಶ್ರೇಷ್ಠ ಹೀನ ಅಂತನಾದರೂ ಆಗುತ್ತೆ. ಓಕೆ, ಸೊ ಮತ್ತೆ ಇದಕ್ಕೆ ಕಮೆಂಟ್ ಮಾಡ್ತೀರಾ ಅಂತ ಇಲ್ಲೇ ಕ್ಲಿಯರ್ ಮಾಡಿದ್ದೀನಿ. ಓಕೆ, ಸೊ ಇದು ಒಟ್ಟು 141 ಪದಗಳ ವಿರುದ್ಧ ಪದಗಳ ಸಂಗ್ರಹ ಆಗಿತ್ತು. ಸೊ ಇದು ಬೇಸಿಕ್ಕಾಗಿ ಕೇಳುವಂತಹ ಪದಗಳು. ಈಗ ಪರೀಕ್ಷೆಯಲ್ಲಿ ನಮಗೆ ಹಿಂದಿನ ಪರೀಕ್ಷೆಯಲ್ಲಿ ಕೇಳಿರೋದನ್ನು ಕೂಡ ಸಂಗ್ರಹ ಮಾಡಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಗ್ರೂಪ್ ಸಿ ಪರೀಕ್ಷೆಯಲ್ಲಿ ಕೇಳಿರೋದನ್ನು ಪಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ತಯಾರು ಮಾಡಿಕೊಡ್ತೀನಿ. ಈಗ ನಮಗೂ ಕೂಡ ಸ್ಕೂಲಲ್ಲಿ ಎಕ್ಸಾಮ್ಸ್ಗಳು ನಡೀತಾ ಇರೋದ್ರಿಂದ ಸಮಯ ಸಿಗ್ತಾ ಇಲ್ಲ. ಸಿಕ್ಕಂತಹ ಸಮಯದಲ್ಲಿ ಸಾಧ್ಯವಾದಷ್ಟು ತರಗತಿಯನ್ನು ಮಾಡಿಕೊಡ್ತಾ ಇದ್ದೀನಿ. ಓಕೆ, ಈಗ ನೆಕ್ಸ್ಟು ತತ್ಸಮ ತದ್ಭವ ಪದಗಳನ್ನು ನೋಡೋಣ. ಈಗ ನಾವು 10ನೇ ತರಗತಿಯಿಂದ ಆಯ್ದಂತಹ ತತ್ಸಮ ತದ್ಭವಗಳ ಸಂಗ್ರಹವನ್ನು ನೋಡೋಣ. ಜೊತೆಗೆ ಹೆಚ್ಚುವರಿ ಪದಗಳನ್ನು ಕೂಡ ನಾನು ಇಲ್ಲಿ ಪಟ್ಟಿ ಮಾಡಿದ್ದೀನಿ. ಓಕೆ, ಸೊ ಈಗ ಮೊದಲನೇದು ರಾಜ, ಇದರ ತದ್ಭವ ರಾಯ. ವರ್ಷ ವರುಷ ಅಂತ ಆಗುತ್ತೆ. ಆಶ್ಚರ್ಯ ಅಚ್ಚರಿ. ಅನಂತರ ಕಾವ್ಯ ಕಬ್ಬ. ಭೂಮಿ ಭುವಿ ಅಂತ ಆಗುತ್ತೆ. ಯಮ ಜವ. ಬೇಸಾಯ ವ್ಯವಸಾಯ ಅಂತ ಆಗುತ್ತೆ. ದೃಷ್ಟಿ ದಿಟ್ಟಿ ಅಂತ ಆಗುತ್ತೆ. ಯೋಗಿ, ಇದರ ತದ್ಭವ ಜೋಗಿ. ಜ್ಞಾನ ಜಾನ. ವ್ಯಸನ ವ್ಯಸನ. ದನಿ ಧ್ವನಿ ಅಂತ ಆಗುತ್ತೆ. ಸ್ಪರ್ಶ ಪರುಷ ಅಂತ ಆಗುತ್ತೆ. ವನ ಬನ. ಸ್ತಂಭ ಕಂಬ ಅಂತ ಆಗುತ್ತೆ. ಸೊ ಕಂಪ್ಲೀಟ್ ಚೇಂಜ್ ಆಗುತ್ತೆ ನೋಡಿ, ಸ್ತಂಭ ಕಂಬ. ಅನಂತರ ಸಂತಸ ಸಂತೋಷ. ಮೂರ್ತಿ, ಇದರ ತದ್ಭವ ಮೂರ್ತಿ. ತಾಣ ಸ್ಥಾನ. ಸಿರಿ ಶ್ರೀ. ಮಲ್ಲಿಗೆ ಮಲ್ಲಿಕಾ ಅಂತ ಆಗುತ್ತೆ. ಹಕ್ಕಿ ಪಕ್ಷಿ ಅಂತ ಆಗುತ್ತೆ. ಆಶ್ರಯ, ಇದರ ತದ್ಭವ ಆಸರೆ.
ಭಕ್ತಿ ಬಕುತಿ, ಯುದ್ಧ ಜುದ್ಧ. ಯಕಾರ ಆಲ್ಮೋಸ್ಟ್ ಜಕಾರವಾಗಿ ಅದು ತದ್ಭವವಾಗುತ್ತೆ. ಯುದ್ಧ ಜುದ್ಧ. ಓಕೆ, ನೆಕ್ಸ್ಟ್ ಜನ್ಮ ಜನುಮ, ಪಿಶುಣ ಹಿಸುಣ, ಕಥ ಕಥೆ, ಕಥಾ ಕತೆ ಅಂತಾಗುತ್ತೆ. ಕಾರ್ಯ ಕಜ್ಜ, ಸಂಸ್ಕೃತ ಸಕ್ಕದ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಬಹಳಷ್ಟು ಬಾರಿ ಕೇಳಿದ್ದಾರೆ. ಸಂಸ್ಕೃತ ಇದರ ತದ್ಭವ ರೂಪ ಸಕ್ಕದ. ಆಶ್ಚರ್ಯ ಅಚ್ಚರಿ, ವಶ ಬಸ, ಶಾಲೆ ಸಾಲೆ, ಸಂತೋಷ ಸಂತಸ ಅಂತಾಗುತ್ತೆ. ಅನಂತರ ಆಸೆ ಆಶಾ ಅಥವಾ ಆಶೆ, ಗಳಿಗೆ ಘಟಿಕ, ನಿದ್ರೆ ನಿದ್ದೆ. ಸಾವಿರ ಸಹಸ್ರ ಅಂತಾಗುತ್ತೆ. ಬನ ವನ, ಸಂಪಿಗೆ ಚಂಪಕ, ಸಂಜೆ ಸಂಧ್ಯಾ, ಯೋಗಿ ಜೋಗಿ, ಬಿತ್ತರ ವಿಸ್ತಾರ. ವೀರ ಇದರ ತದ್ಭವ ವೀರ, ಅಟವಿ ಅಡವಿ, ಮುಖ ಮೊಗ, ಖಗ ಕಗ, ಪುಣ್ಯ ಪೂನ್ಯ. ಇದು ಕೂಡ ಕೇಳಿದ್ದಾರೆ, ಪುಣ್ಯ ಹೂನ್ಯ. ಪೊಡವಿ ಪೃಥ್ವಿ, ಅದ್ಭುತ ಅದುಭುತ, ವರ್ಣ ಬಣ್ಣ, ಬ್ರಹ್ಮ ಬೊಮ್ಮ, ಗಾದೆ ಗಾಥ, ದೇಶ ದೇಶ. ವಿಜ್ಞಾನ ಭಿನ್ನಾಣ ಅಂತಾಗುತ್ತೆ. ಮುಖಶಾಲೆ ಮೊಗಸಾಲೆ, ದಾತೃ ದಾತಾರ, ವಿಜ್ಞಾಪನೆ ಭಿನ್ನ ಅಂತಾಗುತ್ತೆ. ವಿಜ್ಞಾಪನೆ ಭಿನ್ನ. ಸಾಮಂತ ಇದರ ತದ್ಭವ ಸಾಮಂತ. ಕೋಕಿಲ ಕೋಗಿಲೆ, ದೀಪಿಕಾ ದೀವಿಗೆ, ವಂದ್ಯ ಅನ್ನೋದು ಬಂಜೆ ಅಂತಾಗುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಸಂಧ್ಯಾ ಸಂಜೆ, ವಂದ್ಯ ಬಂಜೆ, ಇಂತಹ ಪ್ರಶ್ನೆಗಳನ್ನೇ ಕೇಳೋದು. ಸಂಧ್ಯಾ ಸಂಜೆ ಅಂತಾದರೆ ವಂದ್ಯ ಬಂಜೆ ಅಂತಾಗುತ್ತೆ. ವಿದ್ಯಾಧರ ಕೂಡ ಕೇಳ್ಬೋದು, ಬಿಜ್ಜೋದರ. ಅರ್ಕ ಎಕ್ಕ, ಪಾದುಕ ಹಾವುಗೆ, ಇದಂತೂ ಕೇಳಿದಾರೆ ಆಲ್ರೆಡಿ. ಪಾದುಕ ಹಾವುಗೆ. ಗ್ರಹ ಗರ, ಸುದೆ ಸೊದೆ. ಸ್ನುಷ ಸೊಸೆ ಅಂತಾಗುತ್ತೆ, ಇದು ಕೂಡ ನೆನಪಿರಲಿ. ಸ್ನುಷ ಸೊಸೆ. ತಟ ತಡಿ, ವ್ಯಯ ಬೀಯ, ಅನಂತರ ವ್ಯಾಪಾರಿ ಬೇಹಾರಿ, ಸಂದೇಹ ಸಂದೇಹ ಆಗುತ್ತೆ. ಅಮೃತ ಅಮರ್ದು, ಇದು ಕೂಡ ಕೇಳಿದ್ದಾರೆ. ಅಮೃತ ಅಮರ್ದು. ಯಜ್ಞ ಜನ್ನ. ಓಕೆ, ಸೊ ಇಲ್ಲೂ ಕೂಡ ನೀವು ಗಮನಿಸ್ಬೋದು, ಯಕಾರ ಜಕಾರವಾಗಿದೆ. ಯಕಾರ ಹೋಗಿ ಜಕಾರ. ಯಜ್ಞ ಜನ್ನ. ದ್ಯೂತ ಜೂಜು, ಪಟ್ಟಣ ಪತ್ತನ. ಕಣಿ ಗಣಿ, ಶಶಿ ಸಸಿ ಅಂತಾಗುತ್ತೆ. ವೈಶಾಖ ಬೇಸಗೆ, ಶುನಕ ಸೊಣಗ, ಇದು ಕೂಡ ಕೇಳ್ಬೋದು. ಶುನಕ ಸೊಣಗ. ಧರ್ಮ ದಮ್ಮ ಅಂತಾಗುತ್ತೆ. ತಪಸ್ವಿ ತವಸಿ. ಪ್ರಸಾದ ಇದರ ತದ್ಭವ ಹಸಾದ. ಕವಿ ಕಬ್ಬಿಗ, ಕುಟಾರ ಕೊಡಲಿ, ಛತ್ರಿಕಾ ಸತ್ತಿಗೆ. ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ನಿಮಗೆ. ಪ್ರಸಾದ ಹಸಾದ, ಕವಿ ಕಬ್ಬಿಗ, ಕುಟಾರ ಕೊಡಲಿ, ಛತ್ರಿಕಾ ಸತ್ತಿಗೆ, ಕೂಷ್ಮಾಂಡ ಕುಂಬಳ. ಈ ರೀತಿ ವಿಶೇಷ ಪದಗಳೇನಿರುತ್ತೆ ಅಂಥದ್ದನ್ನೇ ಪರೀಕ್ಷೆಯಲ್ಲಿ ಕೇಳ್ತಾರೆ. ಇಷ್ಟಿಕಾ ಇಟ್ಟಿಗೆ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟಿಕಾ ಇಟ್ಟಿಗೆ. ದಂಷ್ಟ್ರ ಅಂದರೆ ದಾಡೆ. ಅಂಗುಷ್ಟ ಉಂಗುಟ. ಶರ್ಕರ ಅಂತ ಅಂದರೆ ಸಕ್ಕರೆ, ಇದು ಕೂಡ ಕೇಳಿದ್ದಾರೆ. ಶರ್ಕರ ಸಕ್ಕರೆ. ಭ್ರಮರ ಬವರ. ಪುಸ್ತಕ ಹೊತ್ತಿಗೆ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪುಸ್ತಕ ಹೊತ್ತಿಗೆ. ಕುಸ್ತುಂಬರ ಕೊತ್ತಂಬರಿ. ಬಿಲ್ವಪತ್ರ ಅಂತ ಅಂದರೆ ಬೆಲ್ಲವತ್ತ ಅಂತಾಗುತ್ತೆ. ಮೃಗ ಮಿಗ. ಸ್ವರ್ಗ ಸಗ್ಗ ಅಂತಾಗತ್ತೆ. ಓಕೆ, ವರ್ಧಕಿ ಬಡಗಿ. ಸೊ ನಾನು ಸ್ವಲ್ಪ ಫಾಸ್ಟಾಗಿ ಹೇಳ್ತೀನಿ, ಯಾಕಂದರೆ ನೀವು ಆಲ್ರೆಡಿ ಓದಿರ್ತೀರಿ, ಒಂದು ಸರ್ತಿ ಪುನರಾವರ್ತನೆ ಆಗಲಿ ಅಂತ. ವರ್ಧಕಿ ಇದು ಬಡಗಿ ಅಂತ ಆಗುತ್ತೆ. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆಜ್ಞೆ ಆಣೆ. ಕೌಪಿನ ಕೋವಣ, ಇದು ಕೇಳಿದ್ದಾರೆ. ಕೌಪಿನ ಕೋವಣ. ದ್ವಿತೀಯ ಬಿದಿಗೆ. ಪ್ರಜ್ವಲ ಪಜ್ಜಳ ಅಂತ ಆಗುತ್ತೆ. ಪ್ರಜ್ವಲ ಪಜ್ಜಳ. ಸೊ ಇದಿಷ್ಟು 10ನೇ ತರಗತಿಯಿಂದ ಆದಂತಹ ಪ್ರಮುಖ ತತ್ಸಮ ತದ್ಭವಗಳು ಮತ್ತು ಹೆಚ್ಚುವರಿ ಕೂಡ ಪದಗಳನ್ನು ಇಲ್ಲಿ ಆ್ಯಡ್ ಮಾಡಲಾಗಿದೆ. ಓಕೆ, ಸೊ ಈಗ ವಿರುದ್ಧ ಪದಗಳಾಯಿತು, ಅನಂತರ ತತ್ಸಮ ತದ್ಭವ ಆಯಿತು. ನೆಕ್ಸ್ಟ್ ಗ್ರೂಪ್ ಸಿ ಪರೀಕ್ಷೆ, ಅನಂತರ FD ASD ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಮುಖ ಕೃತಿಗಳನ್ನು ಒಂದು ಸರ್ತಿ ಪುನರಾವರ್ತನೆ ಮಾಡೋಣ. ಈಗ ನಾವಿಲ್ಲಿ ನೋಡ್ತಾ ಇರುವಂಥದ್ದು ಗ್ರೂಪ್ ಸಿ ಪರೀಕ್ಷೆಯಲ್ಲಿ ಈ ಹಿಂದೆ ಕೇಳಲಾದಂತಹ ಪ್ರಮುಖ ಕೃತಿಗಳ ಸಂಗ್ರಹ ಇದು. ಓಕೆ, ಸೊ ಇಲ್ಲಿ 50ಕ್ಕಿಂತ ಹೆಚ್ಚು ಕೃತಿಗಳನ್ನು ಪಟ್ಟಿ ಮಾಡಿದ್ದೀನಿ. ಇದು ಗ್ರೂಪ್ ಸಿ ಪರೀಕ್ಷೆಯಲ್ಲಿ ಕೇಳಿರುವಂಥದ್ದು. ಕುಸುಮಬಾಲೆ ಕಾದಂಬರಿಯ ಕರ್ತೃ ಯಾರು ಅಂತ ಕೇಳಿದರು. ಇದಕ್ಕೆ ಸರಿಯಾದಂತಹ ಉತ್ತರ ದೇವನೂರು ಮಹಾದೇವ. ಸಿರಿಸಂಪಿಗೆ ನಾಟಕದ ಕರ್ತೃ ಚಂದ್ರಶೇಖರ್ ಕಂಬಾರ. ಈ ಒಂದು ಕೃತಿಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ. ಅನಂತರ ಜಲಗಾರ ನಾಟಕದ ಕರ್ತೃ ಯಾರು ಅಂದರೆ ಕುವೆಂಪು. ಹರಿಭಕ್ತ ಸಾರ, ನಳಚರಿತ್ರೆ, ರಾಮದಾನಿಯ ಚರಿತ್ರೆ
ಯಾರ ಕೃತಿ ಅಂತ ಅಂದರೆ ಕನಕದಾಸರ ಕೃತಿ. ಓಕೆ, ಮತ್ತೊಂದು ಪ್ರಶ್ನೆ ಕೇಳಿದ್ದಾರೆ, ರಾಮಧಾನ್ಯ ಚರಿತ್ರೆಯಲ್ಲಿ ಯಾವ ಒಂದು ಧಾನ್ಯದ ಕುರಿತಾಗಿ ಉಲ್ಲೇಖ ಇದೆ ಅಂತ ಇದೆ. ರಾಗಿಯ ಕುರಿತಾಗಿ ಅಲ್ಲಿ ಉಲ್ಲೇಖ ಇರುವಂಥದ್ದು. ಓಕೆ, ಭತ್ತ ಮತ್ತು ರಾಗಿಯಲ್ಲಿ ಯಾವುದು ಶ್ರೇಷ್ಠ ಅಂತ ಒಂದು ಹೋಲಿಕೆ ಕೊಟ್ಟು ಆ ಒಂದು ರಾಮಧಾನ್ಯ ಚರಿತ್ರೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ಕರ್ನಾಟಕ ಗತವೈಭವ ಕೃತಿಯನ್ನು ರಚಿಸಿದವರು ಯಾರು ಅಂತ ಅಂದರೆ ಆಲೂರು ವೆಂಕಟರಾಯರು. ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾಯರು. ನೆಕ್ಸ್ಟು ಸಾಹಸ ಭೀಮ ವಿಜಯವನ್ನು ರಚಿಸಿದ ಕವಿ ಯಾರು ಅಂತ ಅಂದರೆ ರನ್ನ. ಬೆರಳ್ಗೆ ಕೊರಳ್ ನಾಟಕದ ಕರ್ತೃ ಯಾರು ಅಂದರೆ ಕುವೆಂಪು ಅವರು. ತಾಳಿ ಕಟ್ಟೋ ಕೂಲೇನೆ ನಾಟಕದ ಕರ್ತೃ ಯಾರು ಅಂದರೆ ಟಿ ಪಿ ಕೈಲಾಸಂ. ಗಿರೀಶ್ ಕಾರ್ನಾಡ್ ಅವರ ನಾಟಕ ನಾಗಮಂಡಲ, ಇದು ಚಲನಚಿತ್ರವಾಗಿ ಕೂಡ ಪ್ರದರ್ಶನವಾಗಿದೆ. ಅನಂತರ ಪಿ ಲಂಕೇಶ್ ಇವರ ಕೃತಿ ನನ್ನ ತಂಗಿಗೊಂದು ಗಂಡು ಕೊಡಿ ಅನ್ನುವಂಥದ್ದು. ಅನಂತರ ಚಂದ್ರಶೇಖರ್ ಕಂಬಾರ್ ಜೋಕುಮಾರ್ ಸ್ವಾಮಿ. ಚಂದ್ರಶೇಖರ್ ಪಾಟೀಲ್ ಕೊಡೆಗಳು. ಅಶ್ವತ್ಥಾಮನ ದುರಂತ ನಾಟಕವನ್ನು ಬರೆದವರು, ಅಶ್ವತ್ಥಾಮನ್ ಅನ್ನುವಂತಹ ಒಂದು ದುರಂತ ನಾಟಕವನ್ನು ಬರೆದವರು ಬಿ ಎಂ ಶ್ರೀಕಂಠಯ್ಯನವರು. ಎದೆಗೆ ಬಿದ್ದ ಅಕ್ಷರ ಕೃತಿಯನ್ನು ರಚಿಸಿದವರು ಕೂಡ ದೇವನೂರು ಮಹಾದೇವ. ಕುಸುಮಬಾಲೆ ಮತ್ತು ಎದೆಗೆ ಬಿದ್ದ ಅಕ್ಷರ ಈ ಒಂದು ಕೃತಿಯನ್ನು ರಚಿಸಿದವರು ದೇವನೂರು ಮಹಾದೇವ. ಕೋಗಿಲೆ ಕೃತಿಯನ್ನು ರಚಿಸಿದವರು ಶ್ರೀನಿವಾಸ. ಲಲಿತಾದ್ರಿ ಕೃತಿಯನ್ನು ರಚಿಸಿದವರು ಕುವೆಂಪು. ಇಂಗ್ಲಿಷ್ ಗೀತೆಗಳು ಕವನ ಸಂಕಲನವನ್ನು ಬರೆದವರು ಬಿ ಎಂ ಶ್ರೀಕಂಠಯ್ಯ. ಅನಂತರ ದ ರಾ ಬೇಂದ್ರೆಯವರ ಆತ್ಮಚರಿತ್ರೆ ಸಖಿ ಗೀತ. ಎಪಿಗ್ರಾಫಿಕಾ ಕರ್ನಾಟಿಕ ಸಂಪುಟಗಳ ಕರ್ತೃ ಯಾರು ಅಂದರೆ ಬಿ ಎಲ್ ರೈಸ್. ಕವಿಕರ್ಣ ರಸಾಯನ ಅಲಂಕಾರ ಗ್ರಂಥ ಈ ಒಂದು ಗ್ರಂಥವನ್ನು ರಚನೆ ಮಾಡಿದವರು ಷಡಕ್ಷರ ದೇವ. ಕವಿಕರ್ಣ ರಸಾಯನ ಅಲಂಕಾರ ಗ್ರಂಥ ರಚಿಸಿದವರು ಷಡಕ್ಷರ ದೇವ. ಅನಂತರ ಇತಿಹಾಸ ಕವನದ ಕರ್ತೃ, ಇತಿಹಾಸ ಅನ್ನುವಂಥ ಒಂದು ಕವನವನ್ನು ಬರೆದವರು ಯಾರು ಅಂತ ಅಂದರೆ ಸೂರಂ ಯಕುಂಡಿ. ನೆಕ್ಸ್ಟ್ ಕಿಟಲ್ ಕೋಶದ ಗಾದೆಗಳು ಕೃತಿಯ ಸಂಪಾದಕರು ಯಾರು ಅಂದರೆ ರಾಮೇಗೌಡ. ಮಿತ್ರಾವಿಂದ ಗೋವಿಂದ ನಾಟಕದ ಕರ್ತೃ ಸಿಂಗಾರಾರ್ಯ. ಕಾವ್ಯಾಲಂಕಾರ ಕೃತಿಯ ಕರ್ತೃ ಬಾಮಹ. ಭಾವತರಂಗ ಕವನ ಸಂಕಲನದ ಕರ್ತೃ ಎಂ ಗೋಪಾಲಕೃಷ್ಣ ಅಡಿಗ. ಪ್ರಜ್ಞೆ ಮತ್ತು ಪರಿಸರ ಕೃತಿಯ ಲೇಖಕ ಯು ಆರ್ ಅನಂತಮೂರ್ತಿ. ನೆಕ್ಸ್ಟು ನಮ್ಮ ಒಗಟುಗಳು ಕೃತಿ, ಈ ಒಂದು ಕೃತಿ ನಮ್ಮ ಒಗಟುಗಳು ಅನ್ನೋದು ಒಂದು ಕೃತಿ, ಇದನ್ನು ಬರೆದವರು ರಾಮೇಗೌಡ. ಬೆಳಗಾವಿ ಜಿಲ್ಲೆಯ ಜನಪದ ಕಥೆಗಳು, ಸೊ ಇದನ್ನು ಬರೆದವರು ಟಿ ಎಸ್ ರಾಜಪ್ಪ. ನಮ್ಮ ಸುತ್ತಿನ ಗಾದೆಗಳು ಇದನ್ನು ಬರೆದವರು ಪ್ರೊಫೆಸರ್ ಸುಧಾಕರ್. ಗರತಿಯ ಹಾಡು ಇದನ್ನು ಬರೆದವರು ಹಲಸಂಗಿಯ ಚೆನ್ನಮಲ್ಲಪ್ಪ ಮತ್ತು ಇತರರು. ಬಸವರಾಜ ದೇವರ ರಗಳೆಯನ್ನು ಬರೆದವರು ಹರಿಹರ. ಹರಿಹರನನ್ನು ನಾವು ರಗಳೆ ಕವಿ ಅಂತ ಕೂಡ ಗುರುತಿಸ್ತೀವಿ. ಪಂಪಯಾತ್ರೆ ಪ್ರವಾಸ ಕಥನವನ್ನು ಬರೆದವರು ವಿ ಸೀತಾರಾಮಯ್ಯ. ತಿರುಕನ ಕನಸು ಕವಿತೆಯನ್ನು ಬರೆದಂತಹ ಕವಿ ಮುಪ್ಪಿನ ಷಡಕ್ಷರಿ. ಕನ್ನಡದ ಗಾದೆಗಳು ಈ ಒಂದು ಗ್ರಂಥದ ಲೇಖಕ ಹರ್ಮನ್ ಮೊಗ್ಲಿಂಗ್. 35ನೇದು ಹೊಕ್ಕಡಲ್ಲಿ ಹೂವಿಲ್ಲ ಇದನ್ನು ಬರೆದವರು ಎ ಕೆ ರಾಮಾನುಜನ್. ಸಾವಿರಾರು ನದಿಗಳು ಸಿದ್ಧಲಿಂಗಯ್ಯ. ಅವ್ವ ಪಿ ಲಂಕೇಶ್. ಕುಸುಮಬಾಲೆ ಇದು ರಿಪೀಟ್ ಆಗಿದೆ ದೇವನೂರು ಮಹಾದೇವ. ಉತ್ತರಾಯಣ ಕಾದಂಬರಿ ಎಸ್ ಎಲ್ ಭೈರಪ್ಪ. ಶಬ್ದಮಣಿ ದರ್ಪಣ ಕೆ ಶಿರಾಜ. ಊರು ಕೇರಿ ಆತ್ಮಚರಿತ್ರೆಯನ್ನು ಬರೆದವರು ಸಿದ್ಧಲಿಂಗಯ್ಯ. ಕನ್ನಡ ಇಂಗ್ಲಿಷ್ ನಿಘಂಟು ರಚಿಸಿದವರು ಆರ್ ಎಫ್ ಕಿಟಲ್. ನೆಕ್ಸ್ಟು ವೇದಿಕ್ ಸ್ಟಡೀಸ್ ಇದನ್ನು ಬರೆದವರು ಯಾರು ಅಂದರೆ ಎಂ ವೆಂಕಟಸುಬ್ಬಯ್ಯ. ಓಕೆ, ಮುದ್ರಾ ಮಂಜುಷ ಕೃತಿಯ ಕರ್ತೃ ಕೆಂಪು ನಾರಾಯಣ. ಕೆಂಪು ನಾರಾಯಣನ ಮುದ್ರಾ ಮಂಜುಷ ಅಂತ ಓದಿರ್ತೀವಿ. ಓಕೆ, ಶಿವತತ್ವ ಚಿಂತಾಮಣಿ ಗ್ರಂಥದ ಕರ್ತೃ ಲಕ್ಕಣ್ಣ ದಂಡೇಶ. ಅಪರ ವಯಸ್ಕನ ಅಮೆರಿಕಾ ಯಾತ್ರೆ ಪ್ರವಾಸ ಕಥನವನ್ನು ಬರೆದವರು ಎ ಎನ್ ಮೂರ್ತಿರಾಯರು. ದೇವರು ಅನ್ನುವಂಥ ಕೃತಿಯನ್ನು ಬರೆದವರು ಕೂಡ ಎ ಎನ್ ಮೂರ್ತಿರಾವ್. ನೆಕ್ಸ್ಟ್ ಅಬಚೂರಿನ ಪೋಸ್ಟ್ ಆಫೀಸ್ ಇದನ್ನು ಬರೆದವರು ಪೂರ್ಣಚಂದ್ರ ತೇಜಸ್ವಿ. ಕೊಟ್ರ ಹೈಸ್ಕೂಲು ಸೇರಿದ್ದು ಇದನ್ನು ಬರೆದವರು ಕುಂ ವೀರಭದ್ರಪ್ಪ. ಡಾಲರ್ ಸೊಸೆ ಸುಧಾಮೂರ್ತಿ. ಸೊ ಈ ಒಂದು ಕೃತಿ ನಮಗೆ ಡಿಗ್ರಿ ಕಾಲೇಜಲ್ಲಿ ಇತ್ತು. ಸುಧಾಮೂರ್ತಿಯವರ ಡಾಲರ್ ಸೊಸೆಯನ್ನು ನಾವು ಪಠ್ಯಪುಸ್ತಕವಾಗಿ ಅಧ್ಯಯನ ಮಾಡಿದ್ದೀವಿ. ಅನಂತರ ಬಾಳ್ನೋಟಗಳು ಹಾಮಾನಾಯಕ್. ಕನ್ನಂಬಾಡಿ ಸಮಗ್ರ ಕಥೆಗಳ ಸಂಕಲನ ಇದನ್ನು ಬರೆದವರು ಬೆಸಗರಹಳ್ಳಿ ರಾಮಣ್ಣ. ಶಬ್ದವಿಹಾರ ಇದನ್ನು ಬರೆದವರು ಡಿ ಎಲ್ ಎನ್. ಅನಂತರ ಶ್ರೀಹರಿಚರಿತೆ ಆಧುನಿಕ ಮಹಾಕಾವ್ಯವನ್ನು ಬರೆದವರು ಪೂತಿ ನರಸಿಂಹಾಚಾರ್ಯರು. ಸೊ ಕನ್ನಡದಲ್ಲಿ ಎಷ್ಟು ಮಹಾಕಾವ್ಯಗಳಿದೆ ಅದನ್ನು ಯಾರು ಬರೆದವರು ಅನ್ನೋದನ್ನು ಕೂಡ ನೋಡ್ಕೊಳ್ಳಿ. ಸೊ ಅದರ ಸಂಗ್ರಹ ಇದ್ದರೆ ನಾನು ಅದನ್ನು ನಿಮಗೆ
ನೆಕ್ಸ್ಟ್ ತರಗತಿಯಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಅದರ ಮೇಲೆ ಕೂಡ ಪ್ರಶ್ನೆ ಆಗ್ಬೋದು. ಶ್ರೀಹರಿಚರಿತೆ ಅನ್ನೋದು ಒಂದು ಮಹಾಕಾವ್ಯ, ಆಧುನಿಕ ಮಹಾಕಾವ್ಯ. ಇದನ್ನು ಬರೆದವರು ಪೂತಿ ನರಸಿಂಹಾಚಾರ್ಯರು. ಓಕೆ, ಸೊ ಇದಿಷ್ಟು ಗ್ರೂಪ್ ಸಿ ಪರೀಕ್ಷೆಯಲ್ಲಿ ಕೇಳಿದಂತಹ ಕೃತಿಗಳ ಒಂದು ಪುನರಾವರ್ತನೆಯಾಗಿತ್ತು. ಈಗ ನೆಕ್ಸ್ಟ್ FDA ಪರೀಕ್ಷೆಯಲ್ಲಿ ಕೇಳಿರುವಂತಹ ಕೃತಿಗಳನ್ನು ಕೂಡ ಪಟ್ಟಿ ಮಾಡಿದ್ದೀನಿ. ಸೊ ಅದನ್ನು ನೋಡ್ಕೊಳ್ಳೋಣ. ಸೊ ಈಗ ನೀವಿಲ್ಲಿ ನೋಡ್ತಾ ಇರೋದು FDA ಮತ್ತು SDA ಪರೀಕ್ಷೆಯಲ್ಲಿ ಕೇಳಲಾದಂತಹ ಪ್ರಮುಖ ಕೃತಿಗಳ ಪಟ್ಟಿ. ಓಕೆ, ಬಣ್ಣದ ತಗಡಿನ ತುತ್ತೂರಿ ಎಂಬ ಮಕ್ಕಳ ಪದ್ಯವನ್ನು ಬರೆದವರು ಯಾರು ಅಂತ ಅಂದರೆ GP ರಾಜರತ್ನಂ. ಮರಳಿ ಮಣ್ಣಿಗೆ ಇದು ಶಿವರಾಮ್ ಕಾರಂತರ ಕೃತಿ. ಬೊಮ್ಮನಹಳ್ಳಿ ಕಿಂದರ ಜೋಗಿ ಇದು ಕುವೆಂಪು ಅವರ ಪ್ರಮುಖ ಕೃತಿ. ನಂತರ ಮಧ್ಯಮ ವ್ಯಾಕರಣ, ಇದನ್ನು ಬರೆದವರು ತೀನಂ ಶ್ರೀಕಂಠಯ್ಯ. ನಿತ್ಯೋತ್ಸವ ಕವಿ ಅಥವಾ ನಿತ್ಯೋತ್ಸವ ಅನ್ನುವಂಥ ಕೃತಿಯನ್ನು ಬರೆದವರು ಅಥವಾ ಕವನವನ್ನು ಬರೆದವರು KS ನಿಸಾರ್ ಅಹಮ್ಮದ್. ಕರ್ವಾಲೋ ಇದು ಪೂರ್ಣಚಂದ್ರ ತೇಜಸ್ವಿಯವರ ಕೃತಿ. ಪೂರ್ಣಚಂದ್ರ ತೇಜಸ್ವಿಯವರ ಕೃತಿ ಯಾವುದು ಅಂದರೆ ಕರ್ವಾಲೋ. ಚೂಬಾಣ ಇದರ ಕರ್ತೃ ಯಾರು ಅಂದರೆ TS ರಾಮಚಂದ್ರ ರಾವ್. ಮಂದ್ರ ಈ ಒಂದು ಕೃತಿಯನ್ನು ಬರೆದವರು SL ಭೈರಪ್ಪ. ಶ್ರೀ ರಾಮಾಯಣ ದರ್ಶನಂ ಅನ್ನುವಂತಹ ಮಹಾಕಾವ್ಯವನ್ನು ಬರೆದವರು ಕುವೆಂಪು. ಭಾರತ ಸಿಂಧು ರಶ್ಮಿ ಇದನ್ನು ಬರೆದವರು ವಿ.ಕೃ. ಗೋಕಾಕ್. ಹರಿಶ್ಚಂದ್ರ ಕಾವ್ಯವನ್ನು ಬರೆದವರು ರಾಘವಾಂಕ. ಕರ್ನಾಟಕ ಭಾರತ ಕಥಾಮಂಜರಿಯನ್ನು ಬರೆದವರು ಕುಮಾರವ್ಯಾಸ. ಕರ್ನಾಟಕ ಕಾದಂಬರಿಯನ್ನು ಬರೆದವರು ವಂದನೀಯ ನಾಗವರ್ಮ. ನಾಗರ ಹಾವೆ ಹಾವೋಳು ಹೂವೆ ಈ ಒಂದು ಕವನವನ್ನು ಬರೆದವರು ಪಂಜೆ ಮಂಗೇಶರಾಯರು. ಪರ್ವ ಒಂದು ಪ್ರಸಿದ್ಧ ಕೃತಿ, ಇದನ್ನು ಬರೆದವರು ಯಾರು ಅಂತ ಅಂದರೆ SL ಭೈರಪ್ಪ. ಚಂಡಮದ್ದಳೆಯನ್ನು ಬರೆದವರು ಗೋಪಾಲಕೃಷ್ಣ ಅಡಿಗ. ನೆಕ್ಸ್ಟು ಯಯಾತಿ ನಾಟಕವನ್ನು ಬರೆದವರು ಗಿರೀಶ್ ಕಾರ್ನಾಡ್. ಯಕ್ಷಗಾನ ಬಯಲಾಟವನ್ನು ಬರೆದವರು ಶಿವರಾಮ್ ಕಾರಂತ್. ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅನ್ನುವಂಥ ಕೃತಿಯನ್ನು ಬರೆದವರು ಚಿದಾನಂದಮೂರ್ತಿ. ಅಶ್ವತ್ಥಾಮನ್ ಇದು BM ಶ್ರೀಕಂಠಯ್ಯನವರ ಕೃತಿಯಾಗಿರುತ್ತೆ. ಇಲ್ಲಿ ಕೆಲವೊಂದಿಷ್ಟು ರಿಪಿಟೇಷನ್ ಆಗುತ್ತೆ ಗ್ರೂಪ್ ಸಿ ಮತ್ತು FDA SDA ಪರೀಕ್ಷೆಯಲ್ಲಿ. ಸೊ ಅದನ್ನು ಪುನರಾವರ್ತನೆ ಅಂತ ಭಾವಿಸಿ. ನಾಲ್ಕು ತಂತಿ ಈ ಒಂದು ಕೃತಿಯನ್ನು ಬರೆದವರು ದ ರಾ ಬೇಂದ್ರೆ. ಬಾರಿಸು ಕನ್ನಡ ಡಿಂಡಿಮವ ಇದು KV ಪುಟ್ಟಪ್ಪನವರ ರಚನೆಯಾಗಿರುತ್ತೆ. ಸಾಹಸ ಭೀಮ ವಿಜಯ ಇದರ ಕರ್ತೃ ರನ್ನ. ಕಾಡು ಅನ್ನುವಂಥ ಕೃತಿಯನ್ನು ಬರೆದವರು ಶ್ರೀಕೃಷ್ಣ ಆಲನಹಳ್ಳಿ. ಒಂದು ಪ್ರಸಿದ್ಧವಾದಂಥ ಕೃತಿ ಇದು. ಕಾಡು ಅನ್ನೋದು ಶ್ರೀಕೃಷ್ಣ ಆಲನಹಳ್ಳಿ ಬರೆದಿರುವಂತಹ ಒಂದು ಕೃತಿಯಾಗಿರುತ್ತೆ. ಜೋಕುಮಾರಸ್ವಾಮಿ ಚಂದ್ರಶೇಖರ್ ಕಂಬಾರ್. ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಇದನ್ನು ಬರೆದವರು H. ತಿಪ್ಪೇರುದ್ರಸ್ವಾಮಿ. ಬಾಲಪ್ರಪಂಚ ವಿಶ್ವಕೋಶ ಇದನ್ನು ಬರೆದವರು K. ಶಿವರಾಮ್ ಕಾರಂತ್. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನುವಂಥ ಗೀತೆಯನ್ನು ಬರೆದವರು ಹುಯಿಲ್ಗೋಳ್ ನಾರಾಯಣರಾವ್. ಹದಿಪದೆಯ ಧರ್ಮ ಇದನ್ನು ಬರೆದವರು ಸಂಚಿ ಹೊನ್ನಮ್ಮ. ಇದೊಂದು ಸಾಂಗತ್ಯ ಕೃತಿ. ಕಾವ್ಯಾರ್ಥ ಪದಕೋಶ ಇದನ್ನು ಬರೆದವರು GS ಶಿವರುದ್ರಪ್ಪ. ಟಿಂಗರ ಬುಡ್ಡಣ್ಣ ಇದನ್ನು ಬರೆದವರು ಚಂದ್ರಶೇಖರ್ ಪಾಟೀಲ್. ನೆಕ್ಸ್ಟು ಮಾನವ ಜನ್ಮ ದೊಡ್ಡದು ಅನ್ನುವಂತಹ ಕೀರ್ತನೆಯನ್ನು ಬರೆದವರು ಪುರಂದರದಾಸರು. ಸಂಜೆ ಐದರ ಮಳೆ ಇದು ಯಾರ ಕೃತಿ ಅಂದರೆ ನಿಸಾರ್ ಅಹಮ್ಮದ್ ಅವರ ಕೃತಿ. ಮೈಸೂರು ಮಲ್ಲಿಗೆ ಪ್ರೇಮ ಕವಿಯಾಗಿರುವಂತಹ KS ನರಸಿಂಹಸ್ವಾಮಿ ಅವರು ಬರೆದಿರುವುದು. ಹೇಮಾವತಿ ಗೋರೂರು ರಾಮಚಂದ್ರ ಸ್ವಾಮಿ. ಅನಂತರ ಹುಳಿ ಮಾವಿನ ಮರ ಇದನ್ನು ಬರೆದವರು P. ಲಂಕೇಶ್. ಹುಚ್ಚು ಮನಸ್ಸಿನ 10 ಮುಖಗಳು ಇದನ್ನು ಬರೆದವರು ಶಿವರಾಮ್ ಕಾರಂತ್. ನೆನಪಿನ ದೋಣಿಯಲ್ಲಿ ಆತ್ಮಕಥೆಯನ್ನು ಬರೆದವರು ಕುವೆಂಪು. ಬದುಕು ಇದು ಗೀತಾ ನಾಗಭೂಷಣ್ ಅವರು ಬರೆದಿರುವಂತಹ ಪ್ರಸಿದ್ಧ ಕೃತಿ. ಆಚಾರವಿಲ್ಲದ ನಾಲಿಗೆ ಈ ಒಂದು ಕೀರ್ತನೆಯನ್ನು ಬರೆದವರು ಪುರಂದರದಾಸರು. ಒಡ್ಡಾರಾಧನೆ ಶಿವಕೋಟಾಚಾರ್ಯರು. ಮೋಡಣ್ಣನ ತಮ್ಮ ಇದನ್ನು ಬರೆದವರು ಕುವೆಂಪು. ಶರಪಂಜರ ಈ ಕೃತಿಯನ್ನು ಬರೆದವರು ತ್ರಿವೇಣಿ. ದೀಪವು ನಿನ್ನದೇ ಗಾಳಿಯು ನಿನ್ನದೇ ಅನ್ನುವಂತಹ ಕವನವನ್ನು ಬರೆದವರು KS ನರಸಿಂಹಸ್ವಾಮಿ. ನಾಗಮಂಡಲ ನಾಟಕವನ್ನು ಬರೆದವರು ಗಿರೀಶ್ ಕಾರ್ನಾಡ್. ಕನ್ನಡ ಕತ್ತೂರಿಯಲ್ತೆ ಇದನ್ನು ಬರೆದವರು ಮುದ್ದಣ. ಕುಲವೆಂದು ಹೊಡೆದಾಡದಿರಿ ಅನ್ನುವಂಥ ಕೀರ್ತನೆಯನ್ನು ಬರೆದವರು ಕನಕದಾಸರು. ಇದನ್ನು ಕೂಡ ಬಹಳಷ್ಟು ಬಾರಿ ಪ್ರಶ್ನೆ ಕೇಳಿದ್ದಾರೆ. ಕುರಿಗಳು ಸಾರ್ ಕುರಿಗಳು ಇದನ್ನು ಬರೆದವರು ನಿಸಾರ್ ಅಹಮ್ಮದ್. ಒಡಲಾಳ ಅನಂತರ ಕುಸುಮಬಾಲೆ ಇದನ್ನು ಬರೆದವರು ಯಾರು ಅಂತ ಅಂದರೆ ದೇವನೂರು ಮಹಾದೇವ್ ಅವರು ಬರೆದಿರುವಂತಹ ಕೃತಿ. ಅನಂತರ ಗದಾಯುದ್ಧವನ್ನು ಬರೆದವರು ರನ್ನ. ರಾಮಧಾನ್ಯ ಚರಿತೆ ಕನಕದಾಸರು. ಭರತೇಶ ವೈಭವ ರತ್ನಾಕರ ಭರಣಿ. ಕನ್ನಡ ಇಂಗ್ಲಿಷ್ ನಿಘಂಟನ್ನು ಬರೆದವರು RF ಕಿಟಲ್. ಭಾರತೀಯ ಕಾವ್ಯಮೀಮಾಂಸೆಯನ್ನು ಬರೆದವರು
ತೀನಂ ಶ್ರೀಕಂಠಯ್ಯನವರು. ಅಕ್ರೂರ ಚರಿತೆ ಸೋಮನಾಥ ಕವಿಯವರು ಬರೆದಿರೋದು. ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೇಳಿದವರು ಅಲ್ಲಮ ಪ್ರಭು. ಸಾವಿರಾರು ನದಿಗಳು ಇದನ್ನು ಬರೆದವರು ಸಿದ್ಧಲಿಂಗಯ್ಯ. ಅದ್ಭುತ ರಾಮಾಯಣ ಅನ್ನುವಂಥ ಕೃತಿಯನ್ನು ಬರೆದವರು ಮುದ್ದಣ. ನೆಕ್ಸ್ಟು ಎ ಹಿಸ್ಟ್ರಿ ಆಫ್ ಕ್ಯಾನಡೀಸ್ ಲಿಟ್ರೇಚರ್ ಇದನ್ನು ಬರೆದವರು ಇ.ಪಿ. ರೈಸ್. ಶ್ರೀರಾಮಾಯಣ ಮಹಾನ್ವೇಷಣಂ ಇದನ್ನು ಬರೆದವರು ಎಂ ವೀರಪ್ಪ ಮೊಯ್ಲಿ. ಸೊ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಶ್ರೀರಾಮಾಯಣ ದರ್ಶನಂ ಅಂತ ಕೇಳಿದರೆ ಕುವೆಂಪು ಅನ್ನೋದು ನಮ್ಮ ಉತ್ತರ. ಶ್ರೀರಾಮಾಯಣ ಮಹಾನ್ವೇಷಣಂ ಅಂತ ಕೇಳಿದರೆ ಎಂ ವೀರಪ್ಪ ಮೊಯ್ಲಿ ಅನ್ನೋದು ನಮ್ಮ ಉತ್ತರ ಆಗಿರುತ್ತೆ. ಚಿತ್ರಾಂಗದ ಇದನ್ನು ಬರೆದವರು ಕುವೆಂಪು. ಕರ್ನಾಟಕ ಕವಿಚರಿತೆ ಇದನ್ನು ಬರೆದವರು ಆರ್ ನರಸಿಂಹಾಚಾರ್ಯರು. ಕಾನೂರು ಹೆಗ್ಗಡತಿ ಕಾದಂಬರಿಯನ್ನು ಬರೆದವರು ಕುವೆಂಪು. ಉರಿಯ ನಾಲಿಗೆಯನ್ನು ಬರೆದವರು ಕೀರ್ತಿನಾಥ್ ಕುರ್ತುಕೋಟಿ. ಹಗಲುಗನಸುಗಳು ಸೊ ಇದು ಎನ್ ಮೂರ್ತಿರಾವ್ ಅವರ ಪ್ರಮುಖ ಕೃತಿಯಾಗಿರುತ್ತೆ. ಓಕೆ, ಸೊ ಇದಿಷ್ಟು FDA STA ಪರೀಕ್ಷೆಯಲ್ಲಿ ಕೇಳಿರುವಂಥದ್ದು. ಸೊ ಇವತ್ತಿನ ತರಗತಿಯಲ್ಲಿ ವಿರುದ್ಧ ಪದಗಳು, ಅನಂತರ 10ನೇ ತರಗತಿಯಿಂದ ಆಯ್ದಂತಹ ತತ್ಸಮ ತದ್ಭವಗಳು ಮತ್ತು ಗ್ರೂಪ್ ಸಿ FDA STA ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಮುಖ ಕೃತಿಗಳ ಸಂಗ್ರಹವನ್ನು ನೋಡಿದ್ದೀವಿ. ಸೊ ಇದು ನಿಮಗೆ ಮುಂದೆ ಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ಸೊ ನಿಮ್ಮ ಪುನರಾವರ್ತನೆಗೆ ಇದು ಸಹಾಯಕವಾಗಿದ್ದರೆ ಈ ಒಂದು ತರಗತಿಯನ್ನು ಮಾಡಿದ್ದು ಸಾರ್ಥಕ ಅಂತ ಅನಿಸುತ್ತೆ. ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಮತ್ತು ಈ ಸೆಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.